ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಯೋಹಾನ, ದ ಫಸ್ಟ್ ಎಪಿಸಲ್ ಟು ಜಾನ್, ಚಾಪ್ಟರ್ 4, 4ನೇ ಅಧ್ಯಾಯ. ಮೊದಲನೇ ಯೋಹಾನ 4ನೇ ಅಧ್ಯಾಯ. ಮೊದಲನೇ ಯೋಹಾನ 4ನೇ ಅಧ್ಯಾಯದಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ, ಕ್ರಿಸ್ತನು ನಮ್ಮ ಮಾಂಸದಲ್ಲಿ ಪ್ರಕಟವಾಗುವ 12 ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಕ್ರೈಸ್ಟ್ ಮ್ಯಾನಿಫೆಸ್ಟಿಂಗ್ ಇನ್ ಅವರ್ ಫ್ಲೆಶ್. ಕ್ರಿಸ್ತನು ನಮ್ಮ ಮಾಂಸದಲ್ಲಿ ಅಥವಾ ನರಭಾವದಲ್ಲಿ ಪ್ರಕಟಿಸಿಕೊಳ್ಳುವಂಥದ್ದಂದರೆ, ಕ್ರಿಸ್ತನು ನನ್ನ ಜೀವನದಲ್ಲಿ, ನನ್ನ ಮಾಂಸದಲ್ಲಿ, ನನ್ನ ಶರೀರದಲ್ಲಿ, ನನ್ನ ಮಾಂಸವು ಪಾಪಮಯವಾದದ್ದು, ಪಾಪಕ್ಕೆ ಪ್ರೇರೇಪಿಸುವಂಥದ್ದು. ಆದರೆ ಇಂಥ ಒಂದು ಮಾಂಸ ಭಾವದಲ್ಲಿ ಕ್ರಿಸ್ತನ ಜೀವನ ಕಾಣಿಸಿಕೊಳ್ಳಬೇಕಾದರೆ 12 ರಹಸ್ಯಗಳು. ಇದು ದೊಡ್ಡ ರಹಸ್ಯ, ಇದು ಗ್ರೇಟ್ ಸೀಕ್ರೆಟ್. ಯಾಕಂದರೆ ಬೈಬಲ್ನಲ್ಲಿ ಸುಮಾರು 13 ರಹಸ್ಯಗಳಿದೆ. ಅದರಲ್ಲಿ ಮಹಾರಹಸ್ಯಗಳು 2 ಇರೋದು. ಅದರಲ್ಲಿ ಒಂದು ರಹಸ್ಯ ಮೊದಲನೇ ತಿಮೋತಿ 3ನೇ ಅಧ್ಯಾಯ 16ನೇ ವಚನದ ಪ್ರಕಾರವಾಗಿ ಕ್ರಿಸ್ತನು ಮಾಂಸದಲ್ಲಿ ಕಾಣಿಸಿಕೊಂಡದ್ದು. ಹಾಗಾದರೆ ಕ್ರಿಸ್ತನು ನಮ್ಮ ಮಾಂಸದಲ್ಲಿ ಕಾಣಿಸಿಕೊಳ್ಳಬೇಕಾದ್ರೆ 12 ರಹಸ್ಯಗಳು, ಒಂದೊಂದಾಗಿ ಆ ರಹಸ್ಯಗಳನ್ನು ನೋಡೋಣ. ಇವೆಲ್ಲವೂ ಕೂಡ PhD ವಿಷಯಗಳು ಅಂತ ಹೇಳ್ಬೋದು. ಆದ ಕಾರಣ ಒಂದೊಂದಾಗಿ ನೋಡುವಾಗ ದೇವರಾತ್ಮನು ತಾನೇ ನಮಗೆ ಸಹಾಯವನ್ನು, ಪ್ರಕಟಣೆಯನ್ನು, ಅಭಿಷೇಕವನ್ನು, ದೀನತ್ವವನ್ನು ದಯಪಾಲಿಸಲಿ. ಮೊದಲನೇ ಯೋಹಾನ 4ನೇ ಅಧ್ಯಾಯ, ನಾವು ಕ್ರಿಸ್ತನು ನಮ್ಮ ಮಾಂಸದಲ್ಲಿ ಕಾಣಿಸಿಕೊಳ್ಳಬೇಕಾದ್ರೆ ಮೊದಲನೇ ರಹಸ್ಯ ಏನಂದರೆ, ಟೆಸ್ಟ್ ದ ಸ್ಪಿರಿಟ್ಸ್, ಆತ್ಮಗಳನ್ನು ಪರೀಕ್ಷಿಸುವುದು. ಟೆಸ್ಟ್ ದ ಸ್ಪಿರಿಟ್. ಯಾಕಂದರೆ ಈ ಭೂಲೋಕದಲ್ಲಿ ಬೇರೆ ಬೇರೆ ಆತ್ಮಗಳು ಬಂದಿವೆ. ಯಾಕಂತ ಹೇಳಿದರೆ, ಮೊದಲನೇ ಯೋಹಾನ 4:1 ಬರೆದಿರುವ ಹಾಗೆ, ನೀವು ಎಲ್ಲ ಆತ್ಮಗಳನ್ನು ನಂಬದೆ ಆಯಾ ಆತ್ಮಗಳು ದೇವರಿಗೆ ಸೇರಿದವ ಅಲ್ಲವಾ ಅಂತ ಹೇಳ್ಬಿಟ್ಟು ಪರೀಕ್ಷೆ ಮಾಡಬೇಕು. ವಿ ಮಸ್ಟ್ ಟೆಸ್ಟ್ ದ ಸ್ಪಿರಿಟ್ ಇನ್ ಆರ್ಡರ್ ಟು ಕ್ರೈಸ್ಟ್ ಟು ಮ್ಯಾನಿಫೆಸ್ಟ್ ಇನ್ ಅವರ್ ಫ್ಲೆಶ್. ಇಲ್ಲದಿದ್ದರೆ ನಾವು ವಂಚಿಸಲ್ಪಡ್ತೇವೆ. ವಿ ವಿಲ್ ಬಿ ಡಿಸೀವ್ಡ್ ಥರೋಲಿ. ಆತ್ಮಿಕ ವಂಚನೆ ಎಲ್ಲ ವಂಚನೆಗಿಂತಲೂ ಭಾಳ ದೊಡ್ಡ ವಂಚನೆ. ಹಣದ ವಂಚನೆ ಪರವಾಗಿಲ್ಲ, ಅದನ್ನು ಸೀರಿಯಸ್ಸೇ. ಆದರೆ ಅದಕ್ಕಿಂತಲೂ ಗಂಭೀರವಾದದ್ದು, ಬಹಳ ಭಯಂಕರವಾದದ್ದು ಆತ್ಮಿಕ ವಂಚನೆ. ಅದರಲ್ಲಿ ಸ್ವವಂಚನೆ, ಸೆಲ್ಫ್ ಡಿಸೆಪ್ಷನ್ ಇನ್ನೂ ದೊಡ್ಡದು. ಎರಡನೇದಾಗಿ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮೊದಲನೇ ಯೋಹಾನ 4ನೇ ಅಧ್ಯಾಯದಿಂದ ಕ್ರಿಸ್ತನು ಮಾಂಸದಲ್ಲಿ ಕಾಣಿಸಿಕೊಳ್ಳುವ 12 ರಹಸ್ಯಗಳನ್ನು ನೋಡಿಕೊಳ್ತಾ ಇದ್ದೀವಿ. ಅದರಲ್ಲಿ 2ನೇ ರಹಸ್ಯ ಕನ್ಫೆಸ್ ದ ಸ್ಪಿರಿಟ್, ಆತ್ಮವನ್ನು ಆರಿಕೆ ಮಾಡುವುದು ಅಥವಾ ಆತ್ಮದಿಂದ ಆರಿಕೆ ಮಾಡುವಂಥದ್ದು. ಯಾಕಂದರೆ ಮೊದಲನೇ ಯೋಹಾನ 4ನೇ ಅಧ್ಯಾಯದ 2ನೇ ವಚನದಲ್ಲಿ, ಯೇಸು ಕ್ರಿಸ್ತನು ನರಮಾಂಸವಾಗಿ ಬಂದನೆಂದು ಒಪ್ಪಿಕೊಳ್ಳುವ ಅಥವಾ ಅರಿಕೆ ಮಾಡುವ ಪ್ರತಿಯೊಂದು ಆತ್ಮವು ದೇವರಿಂದ ಬಂದದ್ದು. ಹಾಗಾದರೆ ನಾವು ಮಾಂಸಭಾವದಲ್ಲಿ ಅಥವಾ ನರಮಾಂಸವಾಗಿ ಬಂದ ಕ್ರಿಸ್ತನನ್ನು ನಾವು ಆತ್ಮದಲ್ಲಿ ಒಪ್ಪಿಕೊಳ್ಳತಕ್ಕದ್ದು. ಬಾಯಿಂದ ಅರಿಕೆ ಮಾಡ್ತೇವೆ, ಹೌದು, ರೋಮ 10:9. ಆದರೆ ನಾವು ಅದನ್ನು ಆತ್ಮದಿಂದಲೂ ಅರಿಕೆ ಮಾಡಬೇಕು ಎಂಬುದಾಗಿ ಮೊದಲನೇ ಯೋಹಾನ 4:2 ಮೂರನೇ ರಹಸ್ಯ, ಥರ್ಡ್ ಸೀಕ್ರೆಟ್ ಆಫ್ ಕ್ರೈಸ್ಟ್ ಕಮಿಂಗ್ ಇನ್ ದ ಫ್ಲೆಶ್ ಆರ್ ಇನ್ ಅವರ್ ಫ್ಲೆಶ್. ಅದೇನಂತ ಹೇಳಿದ್ರೆ, ದೇವರಿಗೆ ಸೇರಿದವರಾಗಿರಬೇಕು, ದೇವರಿಗೆ ಸಂಬಂಧಪಟ್ಟವರಾಗಿರಬೇಕು. ಬಿಲಾಂಗಿಂಗ್
ಟು ಗಾಡ್, ದೇವರಿಗೆ ಸೇರಿದವರಾಗಿರಬೇಕು. ಅದರ ಬಗ್ಗೆ ನಾವು ನೋಡುವಾಗ 1 ಯೋಹಾನ 4ನೇ ಅಧ್ಯಾಯದ 4ನೇ ವಚನದಲ್ಲಿ, ಪ್ರಿಯ ಮಕ್ಕಳೇ, ನೀವು ದೇವರಿಗೆ ಸಂಬಂಧಪಟ್ಟವರಾಗಿದ್ದೀರಿ. ಹೌದು, ದೇವರಿಗೆ ನಾವು ಸಂಬಂಧಪಟ್ಟವರಾಗಿದ್ದೀವಿ ಅಂತ, ಅಥವಾ ದೇವರವರಾಗಿದ್ದೇವೆ, ದೇವರಿಗೆ ಸೇರಿದ್ದೇವೆ ಅಂತ ಹೇಳ್ಬಿಟ್ಟು. ಇದು ಒಂದು ವೇಳೆ ನಮಗೆ ಅರ್ಥ ಆಗಲಿಲ್ಲ ಅಂದರೆ ಪೌಲನು 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ನಮಗೆ ಒಂದು ಅರ್ಥವನ್ನು ಕೊಡುವಂಥ ಮಾತು 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳಬಹುದು. ಅದೇನಂತ ಹೇಳಿದ್ರೆ, ನೀವು 1 ಕೊರಿಂಥ 12:27ರಲ್ಲಿ ನೀವು ಕ್ರಿಸ್ತನ ದೇಹವಾಗಿದ್ದೀರಿ. ವಾವ್, ದೊಡ್ಡ ರಹಸ್ಯ, ದೊಡ್ಡ ಸತ್ಯ. ನಿಮ್ಮಲ್ಲಿ ಪ್ರತಿಯೊಬ್ಬೊಬ್ಬರು ಆ ದೇಹದ ಅಂಗಗಳಾಗಿದ್ದೀರಿ. ವಾವ್, ನಾವು ಏನಾಗಿದ್ದೀವಿ ಅಂದರೆ ಯೇಸು ಕ್ರಿಸ್ತನ ದೇಹಕ್ಕೆ ನಾವು ಮೆಂಬರ್ ಆಗಿದ್ದೇವೆ, ಅಂಗವಾಗಿದ್ದೇವೆ. ಆ ರೀತಿಯಾಗಿದ್ದಾಗ ದೇವರಿಗೆ ಸೇರಿದವರಾಗಿದ್ದರೆ ಏನಾಗ್ತದೆ? ಕ್ರೈಸ್ಟ್ ವಿಲ್ ಮ್ಯಾನಿಫೆಸ್ಟ್ ಇನ್ ಅವರ್ ಫ್ಲೆಶ್. ಕ್ರಿಸ್ತನು ನಮ್ಮ ಮಾಂಸದಲ್ಲಿ ಕಾಣಿಸಿಕೊಳ್ಳುವಾತನಾಗಿದ್ದಾನೆ. ಯಾಕಂತ ಹೇಳಿದರೆ ಕ್ರಿಸ್ತನ ದೇಹಕ್ಕೆ ನಾವು ಸೇರಿದ್ದೇವೆ ಅಂದರೆ ದೇವರಿಗೆ ಸೇರಿದ್ದೇವೆ ಅಂತ ಹೇಳ್ಬಿಟ್ಟು. 4ನೇ ರಹಸ್ಯ, 4th ಸೀಕ್ರೆಟ್ ಆಫ್ ಕ್ರೈಸ್ಟ್ ಮ್ಯಾನಿಫೆಸ್ಟಿಂಗ್ ಇನ್ ಅವರ್ ಫ್ಲೆಶ್, ಅದೇನಂತ ಹೇಳಿದರೆ 4ನೇ ವಚನದಲ್ಲಿ 4ನೇ ರಹಸ್ಯ ಇದೆ. ಅದೇನಂತ ಹೇಳಿದರೆ, ಅವರನ್ನು ಜಯಿಸಿದಿರಿ, ಯಾಕೆಂದರೆ ನಿಮ್ಮಲ್ಲಿರುವಾತನು ಲೋಕದಲ್ಲಿರುವಾತನಿಗಿಂತಲ, ಎಷ್ಟಂತ ದೊಡ್ಡ ಮಾತು ನೋಡ್ರಿ, ನಿಮ್ಮಲ್ಲಿರುವಾತನು ಲೋಕದಲ್ಲಿರುವಾತನಿಗಿಂತ ದೊಡ್ಡವನಾಗಿದ್ದಾನೆ. ನಮ್ಮಲ್ಲಿರುವಾತನು ಯಾರು? ಯೇಸು ಕ್ರಿಸ್ತ. ಲೋಕದಲ್ಲಿರುವಾತನು ಯಾರು? ಸೈತಾನ. ಹಾಗಾದರೆ ನಮ್ಮಲ್ಲಿರುವ ಯೇಸು ಕ್ರಿಸ್ತನು ಲೋಕದಲ್ಲಿರುವ ಸೈತಾನನಿಗಿಂತಲೂ ಬಹಳ ದೊಡ್ಡವನಾಗಿರ್ತಾನೆ. ಆದ ಕಾರಣ ನಾವು ಜಯ ಹೊಂತೇವೆ. ವಿ ವಿಲ್ ಓವರ್ಕಮ್. ಬೈ ಓವರ್ಕಮಿಂಗ್ ವಿ ಮ್ಯಾನಿಫೆಸ್ಟ್ ಕ್ರೈಸ್ಟ್ ಕಮಿಂಗ್ ಇನ್ ದ ಫ್ಲೆಶ್. ಹಾಗಾದರೆ 4ನೇ ರಹಸ್ಯ ಜಯಶಾಲಿಯಾಗಿರುವುದು ಅಥವಾ ಜಯ ಹೊಂದುವುದು. ಯಾರು? ನಮ್ಮಲ್ಲಿರುವ ಆತನ ಮುಖಾಂತರವಾಗಿ ಆತನಲ್ಲಿರುವ ವಿಶ್ವಾಸದಿಂದ ನಾವು ಜಯವನ್ನು ಹೊಂದುವಂಥದ್ದು. ಒಂದು ಸಾರಿ ಯೇಸು ಸ್ವಾಮಿ ಕೆಲವು ಕುರುಡರು ಅವರನ್ನು ಸಂಧಿಸಿ ಕೇಳಿದ ಪ್ರಶ್ನೆ ನನಗೆ ಭಾಳ ಕುತೂಹಲವನ್ನು ಅಥವಾ ಉತ್ತೇಜವನ್ನು ಕೊಡ್ತದೆ. ಕುರುಡರು ಬಂದಿದ್ದರು. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಇದನ್ನು ಮಾಡ್ತೇನೆ ಅಂತ ಹೇಳ್ಬಿಟ್ಟು ಮಾಡಲಿಕ್ಕೆ ಶಕ್ತನಂತ ನೀವು ನಂಬ್ತೀರ? ಡು ಯು ಬಿಲೀವ್ ದಟ್ ಐ ಆಮ್ ಏಬಲ್ ಟು ಡೂ ದಿಸ್? ವಾವ್, ಎಂಥ ಮಾತು! ಹೌದು ಸ್ವಾಮಿ ಅಂತ ಅವ್ರು ಹೇಳಿದರು. ನೀವು ನಂಬಿದಂತೆ ನಿಮಗೆ ಆಗುವುದು ಅಂತ ಹೇಳಿದೆ. ಎಷ್ಟು ಸಿಂಪಲ್ ಆಗಿ ನೋಡ್ರಿ, ಅದ್ಭುತ ಆಗೋಯ್ತು. ಹಾಗಾದರೆ ಯೇಸು ಸ್ವಾಮಿ ಇದನ್ನು ಮಾಡಲಿಕ್ಕೆ ಶಕ್ತನಂತ ನಾವು ನಂಬಬೇಕು. ದೊಡ್ಡಾತನ ಆತನ ನಮ್ಮಲ್ಲಿದ್ದಾನಂತ, ಆತನ ಜಯಶಾಲಿ ಅಂತ. 5ನೇದಾಗಿ 5th ಸೀಕ್ರೆಟ್ ಏನಂತ ಹೇಳಿದ್ರೆ, ನಮ್ಮ ಮಾತು, ಅವರ್ ವರ್ಡ್ಸ್. ದೇವರ ಮಾತು ಎಂಬುದಾಗಿ ಬರೆದಿಲ್ಲ. ಆದರೆ 6ನೇ ವಚನದಲ್ಲಿ, ಅಂದರೆ 1 ಯೋಹಾನ 4:6 ಅದರಲ್ಲಿ ನೋಡುವಾಗ, ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ. ವಾ, he who belongs to God listens to us or our words. ದೇವರ ಮಾತು ನಮ್ಮ ಮಾತಾಗಿರಬೇಕು. ಈ ಬಗ್ಗೆ ಸ್ಯಾಮ್ ಚೆಲ್ಲದುರೈ ಅಯ್ಯನವರು ಹೇಳಿದ ಮಾತು ನನಗೆ ಮಾರ್ಕ 11ರಿಂದ ಮಾತಾಡಿದ ಮಾತು ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ಭಾಳ ಜನರು ಏನು ಮಾಡ್ತಾರೆ, ದೇವರ ವಾಕ್ಯವನ್ನು, ದೇವರ ಮಾತನ್ನು ನಂಬುತ್ತಾರೆ. ಒಳ್ಳೆಯದು, ಖಂಡಿತವಾಗಿ ನಂಬಬೇಕು. ಆದರೆ ನಾವು ಮಾತನಾಡುವ ಮಾತನ್ನು ಕೂಡ ನಾವು ನಂಬಬೇಕು. ಯಾವಾಗ? ನಮ್ಮ ಮಾತು ದೇವರ ವಾಕ್ಯಕ್ಕೆ ಆಧಾರವಾಗಿರುವಾಗ ಅದನ್ನು ನಾವು ನಂಬಬೇಕು. ಆ ರೀತಿಯಾಗಿ ನಂಬುವಾಗ ಏನಾಗ್ತದೆ? ನಾವು ನಂಬಿದಂತೆ, ನಾವು ಹೇಳಿದಂತೆ ಸಂಭವಿಸ್ತದೆ. ಸರಿ, 6ನೇ ರಹಸ್ಯಕ್ಕೆ ನಾವು ಹೋಗೋಣ.
ನಾವೇನು ನೋಡ್ತಾ ಇದ್ದೀವಿ ಅಂದರೆ 1 ಯೋಹಾನ 4ನೇ ಅಧ್ಯಾಯದಿಂದ ಕ್ರಿಸ್ತನು ನಮ್ಮ ಮಾಂಸದಲ್ಲಿ ಕಾಣಿಸಿಕೊಳ್ಳುವುದರ 12 ರಹಸ್ಯಗಳು, 12 ಸೀಕ್ರೆಟ್ಸ್, 12 ರಹಸ್ಯಗಳು. ಅದರಲ್ಲಿ ಈಗಾಗಲೇ 6ನೇ ರಹಸ್ಯಕ್ಕೆ ನಾವು ಬಂದಿದ್ದೇವೆ. ಅದೇನಂತ ಹೇಳಿದರೆ ನೋಡ್ರಿ, 1 ಯೋಹಾನ 4ನೇ ಅಧ್ಯಾಯ 6ನೇ ವಚನದ 2ನೇ ಭಾಗದಲ್ಲಿ ಈ ರೀತಿಯಾಗಿ ಬರೆದಿದೆ, ಇದು ಸತ್ಯದ ಆತ್ಮ, ಸತ್ಯದ ಆತ್ಮ, ಇದು ಸುಳ್ಳಿನ ಆತ್ಮ, ಇದು ಸತ್ಯದ ಆತ್ಮ, ಅದು ಸುಳ್ಳಿನ ಆತ್ಮ ಎಂದು ಇದರಿಂದಲೇ ನಾವು ತಿಳಿದುಕೊಳ್ತೇವೆ. ವಿ ಮಸ್ಟ್ ನೋ ಆರ್ ಡಿಸರ್ನ್ ದ ಸ್ಪಿರಿಟ್. ಮೊದಲನೇದು ಪರೀಕ್ಷಿಸಬೇಕು, ಇಲ್ಲಿ ತಿಳಿದುಕೊಳ್ಳಬೇಕು. ವಿ ಮಸ್ಟ್ ನೋ ದ ಸ್ಪಿರಿಟ್ ಆರ್ ಡಿಸರ್ನ್ ದ ಸ್ಪಿರಿಟ್. ಯಾಕಂತ ಹೇಳಿದರೆ ನಾವು ಕ್ರಿಸ್ತನು ನಮ್ಮ ಶರೀರದಲ್ಲಿ ಕಾಣಿಸ್ಕೊಳ್ಳೋದಂದರೆ ಪ್ರಕಟವಾಗಬೇಕು, ನನ್ನ ಜೀವನದಲ್ಲಿ ಕಾಣಿಸ್ಕೋಬೇಕು, ಜೀವನದಲ್ಲಿ ಸ್ಪಷ್ಟವಾಗಬೇಕಂತ ಹೇಳಿದರೆ ಏನು ಮಾಡಬೇಕು? ಆತ್ಮವಿವೇಚನೆ ನಮಗೆ ಬೇಕು. 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ಆತ್ಮ ವಿವೇಚನೆಯ ವರ ಕೂಡ ಇದೆ, ಆದರೆ ಅದರ ಬಗ್ಗೆ ಇಲ್ಲಿ ಬರೆದಿಲ್ಲ. ಆದರೆ ಅನುಭವದಿಂದ, ಸೂಕ್ಷ್ಮತೆಯಿಂದ, ಕೆಲವು ಸಾರಿ ಬ್ಯಾಂಕ್ನಲ್ಲಿ ದುಡ್ಡು ಎಣಿಸ್ತಾ ಇರ್ತಾರೆ, ನಾನು ಗಮನಿಸ್ತಿದ್ದೀನಿ 1-2 ಸಾರಿ. ಅವರು ಮಾತಾಡ್ತಾ ಇರ್ತಾರೆ, ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ, ದುಡ್ಡು ಎಣಿಸ್ತಾ ಇರ್ತಾರೆ ಭಾಳ ಫಾಸ್ಟಾಗಿ. ಕೆಲವು ಸಾರಿ ಅದರಲ್ಲಿ ಇಷ್ಟು ಎಷ್ಟೋ ಒಂದು 100 ನೋಟುಗಳು ಇದೆ, ಅದರಲ್ಲಿ ಯಾವುದೋ ಒಂದು ಡೂಪ್ಲಿಕೇಟ್ ಆಗಿ ಫೇಕ್ ನೋಟ್ ಆಗಿ ಇರುವಂಥದ್ದಾಗಿದ್ದರೆ ಆಗ ಎಣಿಸ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ನಿಲ್ಲಿಸ್ಬಿಟ್ಟು ಅದನ್ನಷ್ಟೇ ತೆಗೆದು ನೋಡುವಾಗ ಅದು ಅವ್ರಿಗೆ ಡೌಟ್ ಬರ್ತೈತೆ, ಅದು ಕರೆಕ್ಟ್ ಇಲ್ಲ ಅಂತ ಹೇಳ್ಬಿಟ್ಟು. ಕೆಲವು ಸಾರಿ ಅದು ಖೋಟಾ ನೋಟು, ಅಂದರೆ ಡೂಪ್ಲಿಕೇಟ್ ನೋಟು. ಹೇಗೆ ಗೊತ್ತಾಯ್ತು? ಅವ್ರಿಗೆ ನೋಡಿಲ್ಲ, ಆದರೆ ಆ ಟಚ್, ಆ ಸ್ಪರ್ಶದಿಂದ ಅವ್ರಿಗೆ ಗೊತ್ತಾಗ್ತದೆ. ಹಾಗೆ ನಾವು ಕೂಡ ಯಾರಾದರೂ ಮಾತಾಡ್ತಾ ಇದ್ದರೆ ಅವ್ರ ಮಾತಿನಿಂದ ಇವರು ದೇವರಿಂದ ಮಾತಾಡ್ತಿದ್ದಾರೆ, ಇಲ್ಲ ಇವರು ದೇವರಿಂದ ಮಾತಾಡ್ತಾ ಇಲ್ಲ ಅಂತ ವಿವೇಚಿಸಬೇಕು. ವಿ ಮಸ್ಟ್ ನೋ ಇಟ್. 7ನೇದಾಗಿ ಪ್ರೀತಿ. 1 ಯೋಹಾನ 4ನೇ ಅಧ್ಯಾಯದಿಂದ ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ 12 ಸೀಕ್ರೆಟ್ಸ್ ಆಫ್ ಕ್ರೈಸ್ಟ್ ಮ್ಯಾನಿಫೆಸ್ಟಿಂಗ್ ಇನ್ ಅವರ್ ಫ್ಲೆಶ್. ಕ್ರಿಸ್ತನು ಮಾಂಸದಲ್ಲಿ ಪ್ರಕಟವಾಗುವ 12 ರಹಸ್ಯಗಳಲ್ಲಿ 6 ಮುಗಿತು, ಇನ್ನೂ 6 ರಹಸ್ಯಗಳಿದೆ. 7ನೇ ರಹಸ್ಯ ಏನಂತ ಹೇಳಿದರೆ ಪ್ರೀತಿ. ಈ ಪ್ರೀತಿಯ ಬಗ್ಗೆ 1 ಯೋಹಾನ 4ನೇ ಅಧ್ಯಾಯದ 7ನೇ ವಚನದಲ್ಲಿ ಯೋಹಾನ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ನೋಡ್ರಿ, ಎಷ್ಟು ಸ್ಪಷ್ಟವಾಗಿ, ಎಷ್ಟು ಶಕ್ತಿಯುತವಾಗಿ, ಎಷ್ಟು ಪ್ರಭಾವಿತವಾಗಿ ಹೇಳ್ತಾನೆ. 1 ಜಾನ್ ಚಾಪ್ಟರ್ 4 ವರ್ಸ್ 7, ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಯಾಕೆಂದರೆ ಪ್ರೀತಿಯು ದೇವರಿಂದ ಆಗಿದೆ. ಅಷ್ಟೇ ಅಲ್ಲ, ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು. ವಾವ್! ಈ ಪ್ರೀತಿ ಏನು ಮಾಡಿಬಿಡ್ತದೆ? ಡೈರೆಕ್ಟಾಗಿ ದೇವರ ಹತ್ರ ಕನೆಕ್ಷನ್ ಇಟ್ಕೊಳ್ಳುವಂಗೆ ಮಾಡ್ತದೆ. ಭಾಳ ಆಶ್ಚರ್ಯ ಅಲ್ವಾ? ಆ ರೀತಿಯಾಗಿದ್ದಾಗ ಏನಾಗ್ತದೆ? ಕ್ರಿಸ್ತನು ನಮ್ಮ ಶರೀರದಲ್ಲಿ ಅಥವಾ ನರಭಾವದಲ್ಲಿ ಅಥವಾ ನರಮಾಂಸದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಪ್ರಕಟ ಅಥವಾ ಕಾಣಿಸಿ ಅಥವಾ ಜೀವಿಸಿ ಕಂಡುಬರುವ ಆತನು ಆಗಿದ್ದಾನೆ. 8ನೇದಾಗಿ 8th ಸೀಕ್ರೆಟ್ ಆಫ್ ಕ್ರೈಸ್ಟ್ ಕಮಿಂಗ್ ಇನ್ ದ ಫ್ಲೆಶ್. ಅದೇನಂತ ಹೇಳಿದರೆ ನೋಡಿರಿ, 1 ಯೋಹಾನ 4ನೇ ಅಧ್ಯಾಯದ 7ನೇ ವಚನದ 2ನೇ ಭಾಗ, ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನೂ ಆಗಿದ್ದಾನೆ. ವಾವ್! ನೋಯಿಂಗ್ ಗಾಡ್, ದೇವರನ್ನು ಬಲ್ಲವರಾಗಿರೋದು, ದೇವರ ಬಗ್ಗೆ ಬಲ್ಲವರಾಗಿರೋದು ಅಂದರೆ ದೇವರ ಬಗ್ಗೆ ತಿಳಿದಿರೋದಕ್ಕೂ ದೇವರನ್ನೇ ತಿಳಿದಿರೋದಕ್ಕೂ ವ್ಯತ್ಯಾಸ ಇದೆ. ನೋಯಿಂಗ್ ಗಾಡ್ ಆ್ಯಂಡ್ ನೋಯಿಂಗ್ ಅಬೌಟ್ ಗಾಡ್. ದೇವ್ರ ಬಗ್ಗೆ ತಿಳಿದ್ರು ಅಂದರೆ ಅವ್ರು ಹೇಳಿದರು ದೇವ್ರ ಬಗ್ಗೆ, ದೇವ್ರ ಪರಿಶುದ್ಧನಂತೆ, ಇವ್ರು ಹೇಳಿದರು ದೇವ್ರ ಪ್ರೀತಿ ಸ್ವರೂಪ, ಇವ್ರು ಹೇಳಿದರು ದೇವ್ರ ಬಗ್ಗೆ ಯಾರ್ಯಾರೋ ಬೇರೆ ಬೇರೆ
ವ್ಯಕ್ತಿಗಳು, ಪ್ರಸಂಗಿಗಳು ಹೇಳಿದ್ದಾರೆ. ಅದು ದೇವರ ಬಗ್ಗೆ, ನೋಯಿಂಗ್ ಅಬೌಟ್ ಗಾಡ್. ದೇವರನ್ನೇ ತಿಳಿಯೋದಂದರೆ ವೈಯಕ್ತಿಕವಾಗಿ. ಆ ರೀತಿಯಾಗಿ ವೈಯಕ್ತಿಕವಾಗಿ ತಿಳಿಯುವಾಗ ಏನಾಗ್ತದೆ? ಕ್ರಿಸ್ತನು ನಮ್ಮಲ್ಲಿ ಪ್ರಕಟವಾಗ್ತಾನೆ. ಕ್ರೈಸ್ಟ್ ವಿಲ್ ಮ್ಯಾನಿಫೆಸ್ಟ್ ಇನ್ ಅಸ್. 9ನೇದಾಗಿ ಕವನೆಂಟ್, ಒಡಂಬಡಿಕೆ. 1 ಯೋಹಾನ 4ನೇ ಅಧ್ಯಾಯ ಮತ್ತು 10ನೇ ವಚನದಲ್ಲಿ ನೋಡುವಾಗ, ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಬಲಿಯಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದರಲ್ಲಿಯೇ ಪ್ರೀತಿಯು ತೋರಿ ಬರುತ್ತದೆ. ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ಸೊ ದೇವರು ತನ್ನ ಪ್ರೀತಿಯನ್ನು ತನ್ನ ಒಡಂಬಡಿಕೆ, ಕವನೆಂಟ್ ಮುಖಾಂತರ ಪ್ರಕಟಿಸಿದ. ನಾವು ಕೂಡ ನಮ್ಮ ಪ್ರೀತಿಯನ್ನು ಇತರರಿಗೆ ಆ ಒಡಂಬಡಿಕೆಯ ಪ್ರೀತಿಯಿಂದ ಪ್ರಕಟಿಸಬೇಕಾಗ್ತದೆ. ಆ ರೀತಿಯಾಗಿ ಮಾಡಿದಾಗ ಕ್ರಿಸ್ತನ್ ನಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ತಾರೆ. 10ನೇದಾಗಿ ಇನ್ನೊಂದು ರಹಸ್ಯ, 10ನೇ ರಹಸ್ಯ. ಇದು ಸ್ವಲ್ಪ PhD ಇದ್ದಂಗಿದೆ, ಆದರೂ ಕೂಡ ಚೆನ್ನಾಗಿದೆ, ಓದಿಕೊಳ್ಳೋಣ, ನೋಡಿಕೊಳ್ಳೋಣ ಬನ್ನಿರಿ. 1 ಯೋಹಾನ 4ನೇ ಅಧ್ಯಾಯದ 12ನೇ ವಚನದಲ್ಲಿ, ದೇವರನ್ನು ಯಾರು ಎಂದು ನೋಡಿಲ್ಲ. ಕರೆಕ್ಟ್. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ, ಏನು ಮಾಡಿದರೆ? ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ಹಾಗಾದರೆ 10th ಸೀಕ್ರೆಟ್ ಈಸ್ 100% ಲವ್. 100% ಪ್ರೀತಿ. ಭಾಳ ಜನರು 10% ಪ್ರೀತಿ ಅಥವಾ 20%, 30%, ಮ್ಯಾಕ್ಸಿಮಮ್ 50% ಪ್ರೀತಿ ಇದ್ದರೆ ಕ್ರಿಸ್ತನ ಅವ್ರ ಜೀವನದಲ್ಲಿ ಕಾಣೋದಿಲ್ಲ, ಸ್ವಾರ್ಥನೇ ಕಾಣ್ತದೆ. ಆದರೆ ಪ್ರೀತಿ ಯಾವಾಗ 100 ಆಗ್ತದೋ ನಮ್ಮ ಜೀವನದಲ್ಲಿ ಕ್ರಿಸ್ತನ ಜೀವನ ಕಾಣಿಸ್ಕೊಳ್ತದೆ. ನನ್ನಲ್ಲಿ ಕೂಡ 100% ಪ್ರೀತಿ ಇಲ್ಲ, ಆದರೆ ಆ ರೀತಿಯಾಗಿರಲಿಕ್ಕೆ ಇಷ್ಟಪಡ್ತೇನೆ ದೇವರ ಆತ್ಮನ ಸಹಾಯದಿಂದ. 11ನೇದಾಗಿ 11th ಸೀಕ್ರೆಟ್ ಆಫ್ ಕ್ರೈಸ್ಟ್ ಕಮಿಂಗ್ ಇನ್ ದ ಫ್ಲೆಶ್. ಅದೇನೆಂದರೆ 1 ಯೋಹಾನ 4ನೇ ಅಧ್ಯಾಯದ 14ನೇ ವಚನದಲ್ಲಿ, ತಂದೆಯು ಮಗನನ್ನು ಲೋಕರಕ್ಷಕನಾಗಿ ಕಳುಹಿಸಿಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ ಮತ್ತು ಅದಕ್ಕೆ ನಾವು ಸಾಕ್ಷಿ ಹೇಳುತ್ತೇವೆ. ವಿ ಮಸ್ಟ್ ಟೆಸ್ಟಿಫೈ. ಸಾಕ್ಷಿ ಹೇಳಬೇಕು. ಭಾಳ ವಿಷಯಗಳನ್ನು ನಾವು ಮಾತಾಡ್ತೇವೆ. ಸಿನಿಮಾ ವಿಷಯ ಮಾತಾಡ್ತೇವೆ, ಅವ್ರ ಬಗ್ಗೆ ಮಾತಾಡ್ತೇವೆ, ಇವ್ರ ಬಗ್ಗೆ ಮಾತಾಡ್ತೇವೆ, ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು ಮಾತಾಡ್ತೇವೆ, ಇಲ್ಲಿ ಜಗಳ ಆಗಿದ್ದು ಮಾತಾಡ್ತೇವೆ, ಪಕ್ಕದ ಮನೆ ವಿಷಯ ಮಾತಾಡ್ತೇವೆ, ರಿಲೇಟಿವ್ಸ್ ಮದುವೆ ಬಗ್ಗೆ ಮಾತಾಡ್ತೇವೆ, ಏನೆಲ್ಲ ಮಾತಾಡ್ತೀವಲ್ಲ. ಸಾಕ್ಷಿ, ಕ್ರಿಸ್ತನ ಬಗ್ಗೆ ಮಾತಾಡ್ತೀವ? ಯಾರ್ಯಾರು ಆ ರೀತಿಯ ಕ್ರಿಸ್ತನ ಬಗ್ಗೆ ಯಾವಾಗೋ ಒಂದು ವರ್ಷಕ್ಕೊಂದು ಸರಿ ಅಲ್ಲ, ಅಥವಾ ಭಾನುವಾರ ಒಂದು ಸಾರಿ ಆಲಯದಲ್ಲಿ ಅಲ್ಲ, ಜೀವಮಾನವೆಲ್ಲ ನಾವುಗಳು ಸಾಕ್ಷಿಯಾಗಿದ್ದಾಗ ಕ್ರಿಸ್ತನ ನಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ತಾರೆ. 12ನೇದಾಗಿ 12th ಸೀಕ್ರೆಟ್ ಆಫ್ ಕ್ರೈಸ್ಟ್ ಕಮಿಂಗ್ ಇನ್ ದ ಫ್ಲೆಶ್. ಅದೇನಂತ ಹೇಳಿದ್ರೆ 100% ಬೋಲ್ಡ್ನೆಸ್. 100% ಅಥವಾ ಪರಿಪೂರ್ಣ ಧೈರ್ಯ. ಯಾಕಂದರೆ 1 ಯೋಹಾನ 4ನೇ ಅಧ್ಯಾಯ 17ನೇ ವಚನದಲ್ಲಿ, ನ್ಯಾಯ ತೀರ್ಪಿನ ದಿನದಲ್ಲಿ ನಮಗೆ ಧೈರ್ಯವಿರುವಂತೆ ನಮ್ಮ ಪ್ರೀತಿ ಸಿದ್ಧಿಗೆ ಬಂತು, ಏಕೆಂದರೆ ಆತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿದ್ದೇವೆ. ಬೋಲ್ಡ್ನೆಸ್ ಅಂದರೆ ನಮಗೆ ತುಂಬ ಧೈರ್ಯ ಇರಬೇಕು. ಅದು ನಮ್ಮಿಂದ ಬರಲ್ಲ, ದೇವರ ಆತ್ಮನ ಸಹಾಯದಿಂದ ಬರ್ತದೆ. ಆ ರೀತಿಯಾಗಿ ನಾವು ಬಾಳುವಂತೆ ದೇವರು ಸಹಾಯ ಮಾಡಲಿ. 1 ಯೋಹಾನ 4ನೇ ಅಧ್ಯಾಯದಿಂದ ಕ್ರಿಸ್ತನು ನಮ್ಮ ಮಾಂಸದಲ್ಲಿ ಪ್ರಕಟವಾಗುವ 12 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.